ಮಕ್ಕಳ ಟ್ಯೂಷನ್ಗೆ ಕಳಿಸ್ಬಿಟ್ಟು ಈಗ ಜಸ್ಟ್ ಬಂದೆ ಫ್ರೆಂಡ್ಸ್. ಸ್ವಲ್ಪ ಹೊತ್ತಾಯ್ತು ಬಂದ್ಬಿಟ್ಲೆ ಮತ್ತೆ ಎರಡನೇ ಸಲ ಇವಾಗ ಇಡ್ಲಿ ಮಾಡಕ್ಕೆ ಇಟ್ಟಿ ನೋಡ್ರಿ ಕುಕ್ಕರ್ಗೆ. ಮತ್ತು ನಾನು ಸ್ನಾನಕ್ಕೂ ನೀರು ಕಾಯ್ಕಿಟ್ಟು ಬಂದೀನಿ. ಸೊ ಒಂದು 5 ನಿಮಿಷದಲ್ಲಿ ನೀರನ್ನ ಕಾಯ್ತಾವ. ಸ್ನಾನ ಮಾಡ್ಕೊಂಡು ಬಂದು ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ನನಗೂ ಹೆಂಗೆ ಅಂತ ಟೇಸ್ಟ್ ಮಾಡ್ಬೇಕನ್ನೋ ಕ್ಯೂರಿಯಾಸಿಟಿ ಐತೆ. ಆಲ್ರೆಡಿ ಒಂದು ಬೈಟ್ ತಿಂದೀನಿ, ಚಲೋನ ಆಗ್ಯಾವ. ಮತ್ತು ತಮ್ಮನೂ ನೋಡ್ರಿ ಮಕ್ಕಳ ಟ್ಯೂಷನ್ಗೆ ಹೋಗಿ ಕಳಿಸಿ ಬರೋದ್ರೊಳಗೆ ತಮ್ಮ ನಾಷ್ಟ ಮಾಡಿದಾನ. ಈಗ ಟಿವಿ ನೋಡಕ್ತಾನ, ಬರ್ರಿ ಬಾಲಕೃಷ್ಣ ನೋಡಕಂತಾನ. ಹೆಂಗಾಗ್ಯಾವ ಅಂತೇಳಿ ಅವನು ಕೇಳೋನ್ ಬರ್ರಿ. ಈಗ ನಾಷ್ಟ ಮಾಡಿದಿ? ಹೆಂಗಾಗಿದ್ದು ಇಡ್ಲಿ? ಅದ್ರ ಹೆಸರು ಏನೇ ಹೇಳ, ಇಡ್ಲಿ ಹೆಸರು? ಇಡ್ಲಿ ನಾರ್ಮಲ್ ಇಡ್ಲಿ ಗತಿ ಅದಾವನು, ಉಪ್ಪಿಟ್ಟಿದ್ದಂಗೆ ಐತಿಲ್ಲ. ಉಪ್ಪಿಟ್ಟಿನ ರವಲೇನ ಮಾಡಿರ, ಸಣ್ಣ ರವ ಬರ್ತದಲ್ಲ ಉಪ್ಪಿಟ್ಟಿನ ರವ. ಉಪ್ಪಿಟ್ಟು ತಿಂದ್ರು ಬ್ಯಾಸ್ರ ಅದಾರ, ಹಿಂಗದೇ ಮಾಡ್ಕೊಂಡ್ ತಿನ್ಬೋದು ನೋಡ. ಮಸ್ತಾಗ್ಯಾವ. ನನ್ ಹೆಂಗ್ ಬರ್ತಾವ ಏನೋ, ಚಲೋ ಬರ್ತಾವ ಇಲ್ಲೋ, ಎಲ್ಲಿ ಫೇಲ್ಯೂರ್ ಆಗುತ್ತೋ ಅಂತ ಅನ್ಕೊಂಡಿದ್ದೆ. ಎದ್ರಕೊಂಡು ಮಾಡಿದ್ದೆ. ಅಕಸ್ಮಾತ್ ಫೇಲ್ಯೂರ್ ಆತಂದ್ರೆ ಏನಪ್ಪ ನಾಷ್ಟ ಮಾಡೋದು ಅಂತ ಅನ್ಕೊಂಡಿದ್ದೆ. ಸಕ್ಸಸ್ ಆಯ್ತು. ಓಕೆ ಫ್ರೆಂಡ್ಸ್, ಇವಾಗ ಸ್ನಾನ ಪೂಜೆ ಎಲ್ಲ ಆಯ್ತು. ಇವಾಗ ನಾನು ನಾಷ್ಟ ಮಾಡಬೇಕು. ಮತ್ತು 2ನೇ ಟ್ರಿಪ್ ಇಡ್ಲಿನೂ ಎಲ್ಲ ತೆಗ್ದೆ ಫ್ರೆಂಡ್ಸ್. ಪ್ಲೇಟಲ್ಲಿ ತೆಗೆದು ನೋಡ್ರಿ ಹಾಕಿಟ್ಟೇನೆ. ಇಷ್ಟು ಅಂದ್ರೆ ಫಸ್ಟ್ ಟೈಮ್ ಮಾಡಿದಲ್ವ, ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಮಾಡೀನಿ, ಜಾಸ್ತಿ ಮಾಡಿಲ್ಲ. ಸಾಕು, ಬೆಳಗ್ಗೆ ಎಲ್ಲರೂ ತಿನ್ನುವಷ್ಟು ಮಾಡೀನಿ ಫ್ರೆಂಡ್ಸ್. ಕರೆಕ್ಟಾಗ ಮಾಡೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಎಲ್ಲರಿಗೂ ಸಾಕಾಗೋಂಗೆ ಮಾಡೀನಿ. ಅಂದ್ರೆ ಮತ್ತು ಹಸ್ಬೆಂಡ್ ಇನ್ನೂ ತಿಂದಿಲ್ಲ, ಅವರು ಡ್ಯೂಟಿಯಿಂದ ಬಂದಾಗ ತಿಂತಾರ ಫ್ರೆಂಡ್ಸ್. ಅವ್ರಿಗೂ ತೆಗ್ದಿಡ್ಬೇಕು. ಹಿಂಗ ಬಾಂಡೆದಾಗ ಬಿಟ್ನಿ ಅಂತಂದ್ರೆ ಇವು ಉಳಿದನ ಇಲ್ಲ. ಮಕ್ಕಳು ಟ್ಯೂಷನಿಂದ ಬಂದು ತಿಂತಾರ ಅವ್ರು. ಮತ್ತು ಯಾಕಂದ್ರೆ ಮುಂಜಾನೆ ತಿಂದಿರ್ತಾರಲ್ಲ, ಅವ್ರಿಗೆ ಒಂದ ಟೈಮ್ ತಿನ್ನೋಂಗಿಲ್ಲ ಫ್ರೆಂಡ್ಸ್. ಅವ್ರಿಗೆ ಇನ್ನೊಂದು ಟೈಮ್ ಬೇಕು. ಮಧ್ಯಾಹ್ನಕ್ಕೂ ಒಂದ ಟೈಮ್ ತಿಂದ್ರೆ ತಿಂದಂಗೆ ಆಗೋದೇ ಇಲ್ಲ ಅಂತವ್ರಿಗೆ. ಸೊ ಇನ್ನೊಂದು ಟೈಮ್ ಬೇಕಂತಾರ. ಸೊ ಈಗ ನಾನು ತಿನ್ನಕಂತೇಳಿ ಪ್ಲೇಟ್ ರೆಡಿ ಮಾಡ್ಕೊಂಡಿನಿ ನೋಡ್ರಿ. ಸೊ ಈಗ ಬರ್ರಿ ಬೆಟ್ಟಿಂಗ್ ಮಾಡೋಣಂತ ಮಸ್ತಾಗಿ. ನಾವು ಹೆಂಗಿಗೈತೆ ಅಂತಂದು ನಾನು ತಿಂದು ಹೆಂಗಾಗ್ಯವಂತ ಹೇಳ್ತೀನಿ. ಈಗ ಹಸ್ಬೆಂಡ್ಗೆ ಒಂದು ಬಾಕ್ಸ್ನಾಗ ಹಾಕಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಅವ್ರಂದ್ರೆ ಬೆಳಗ್ಗೆ ಟೈಮ್ನಾಗ ಬ್ರೇಕ್ಫಾಸ್ಟ್ ಮಾಡಂಗಿಲ್ಲ. ಅವರು ಗಂಜಿ ಈ ಥರ ಡಯಟ್ ಫುಡ್ನಾಗ ಇರ್ತಾರೆ ಅವ್ರು ಮಾರ್ನಿಂಗು. ಸೊ ಅವ್ರು ಮಧ್ಯಾಹ್ನ ಟೈಮ್ನಾಗ ತಿನ್ನೋದು. ಏನಾದರೂ ಬೆಳಗ್ಗೆ ಏನಾದರೂ ನಾನು ನಾಷ್ಟ ಮಾಡಿದ್ನಿ ಅಂತಂದ್ರೆ ತಿನ್ನಬೇಕು ಅಂತ ಅನ್ನಿಸ್ತಂದ್ರೆ ಹಿಂಗೆ ಬಾಂಡೆದಾಗ ಬಿಡ್ಬೋದಿತ್ತು. ಆದ್ರೆ ಹಿಂಗೆ ಬಾಂಡೆದಾಗ ಬಿಟ್ಟಂದ್ರೆ ಉಳಿಯಂಗಿಲ್ಲ. ಸೊ ಹಂಗಾಗಿ ಫಸ್ಟ್ ಟೈಮ್ ಮಾಡಿನಲ್ಲ, ಸೊ ಅವರು ಟೇಸ್ಟ್ ಮಾಡಲಿ ಹೆಂಗಾಗ್ಯವ ಅಂತೇಳಿ. ಮಸ್ತಾಗಿ ಫ್ರೆಂಡ್ಸು. ಸ್ವಲ್ಪ ಉಪ್ಪಿಟ್ಟಿನ ಫ್ಲೇವರನ್ನು ಐತಿ. ಉಪ್ಪಿಟ್ಟಿನ ಫ್ಲೇವರ್ ಬೇಡ ಅಂತಂದ್ರೆ ಮಾಮೂಲಿ ಇಡ್ಲಿ ರವೆ ಬರುತ್ತಲ್ಲ ಫ್ರೆಂಡ್ಸ್, ಆ ರವೆ ಕೂಡ ಹಾಕಿ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಮಾಡೀನಿ ಅಂದ್ರೆ ಇಡ್ಲಿ ರವೆ ಹಾಕಿ ಮಾಡಿ ನೋಡ್ತೀನಿ ಅವು ಹೆಂಗೆ ಬರ್ತಾವ ಅಂತೇಳಿ. ಒಬ್ಬೊಬ್ಬರು ಒಂದೊಂದು ರವೆಯಿಂದ ಉಪ್ಪಿಟ್ಟು ಮಾಡ್ತಾರೆ ಫ್ರೆಂಡ್ಸ್. ಒಬ್ಬರು ಬನ್ಸಿ ರವೆ, ಒಬ್ಬೊಬ್ಬರು ವೆಂಕಟೇಶ್ ರವೆ, ಮತ್ತು ಇನ್ನೊಬ್ಬರು ಚಿರೋಟಿ ರವೆ. 3 ರವೆ ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತೆ ಉಪ್ಪಿಟ್ಟು. ಸೊ ನಾನು ಮಾಡಿದ್ದು ಚಿರೋಟಿ ರವೆಯಿಂದ ನಾನು ಮಾಡಿದ್ದು. ಸೊ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಈ ಇಡ್ಲಿನ ಇನ್ಸ್ಟೆಂಟ್ ಇಡ್ಲಿ ರವೆಯಿಂದ ಮಾಡಿ ಟ್ರೈ ಮಾಡಿ ನೋಡ್ತೀವಿ ನಾವು ಹೆಂಗೆ ಬರ್ತಾವ ಅಂತೇಳಿ. ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದೆ ಚಲೋ ಬರ್ತಾವೋ ಇಲ್ಲೋ ಅಂತ ಅದ ಡೌಟ್ನಾಗ ಮಾಡಿದೆ. ಮಸ್ತ್ ಫಸ್ಟ್ ಕ್ಲಾಸ್ ಬಂದವು ಇಡ್ಲಿ. ಸಾಫ್ಟ್ ಆಗ್ಯಾವ ಮತ್ತು ಗಟ್ಟಿನೂ ಆಗಿಲ್ಲ ಫ್ರೆಂಡ್ಸ್, ಸಾಫ್ಟ್ ಆಗ್ಯಾವು. ಒಬ್ಬೊಬ್ಬರಿಗೆ ಉಪ್ಪಿಟ್ಟು ಇಷ್ಟ ಇರಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಅನ್ವಿತಾಗ ಉಪ್ಪಿಟ್ಟು ಇಷ್ಟನೇ ಇಲ್ಲ. ಅದೇ ಇಡ್ಲಿನ ಎಷ್ಟು ಇಷ್ಟಪಟ್ಟು ತಿಂದೋದ್ವ ಅದ ರವೆಯಿಂದನ ಮಾಡೀನಿ, ಉಪ್ಪಿಟ್ಟು ರವೆಯಿಂದನ ಮಾಡೀನಿ. ಮಸ್ತಾಗ್ಯಾವು. ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರಿಗೆ ಸೊ ಹಿಂಗತ್ತೆ ಇಡ್ಲಿ ಮಾಡ್ಕೊಡ್ಬೋದು ನೋಡ್ರಿ. ಇನ್ಸ್ಟೆಂಟ್ ಟೊಮೆಟೊ ರವಾ ಇಡ್ಲಿ ಸೂಪರ್ ಆಗೈತಿ. ನೀವು ಇವಾಗ ಅನ್ಕೊಂತ ಇರ್ಬೋದು ಕೆಲವರು
ಎಷ್ಟು ಸಲ ಹೇಳ್ತಿರೋ ಸೂಪರ್ ಸೂಪರ್ ಅಂತೇಳಿ. ಅಂದ್ರೆ ಅದ್ರ ಅರ್ಥ ಅಷ್ಟು ಚಲೋಗಿ ಅಂತ ಅರ್ಥ ಫ್ರೆಂಡ್ಸ್ ಅದು. ಮತ್ತೆ ಈ ಇಡ್ಲಿನ ಒಪ್ಪತ್ತಿದ್ದಾರನ್ನ ತಿನ್ಬೋದು ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಒಪ್ಪತ್ತಿರ್ತಾರ. ಹಿಂಗತೆ ಉಪ್ಪಿಟ್ಟು, ಚುಮರಿ, ಅವಲಕ್ಕಿ ಹಿಂಗತೆ ಮಾಡ್ಕೊಂಡ್ ತಿಂತಾರ. ಅದ ಇಡ್ಲಿನ ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಫ್ರೆಂಡ್ಸ್, ಅದು ತಿನ್ನಂಗಿಲ್ಲ, ಅಕ್ಕಿಯಿಂದ ಮಾಡಿರ್ತೈತಿ ಅಂತೇಳಿ ಉಪ್ಪಿಟ್ಟು ತಿಂತಾರಲ್ಲ. ಸೊ ಈ ಇಡ್ಲಿನ ತಿನ್ಬೋದು ನೋಡ್ರಿ ಒಪ್ಪತ್ತಿದ್ದಾರು. ಏನ್ ಮಾಡಾಕತ್ತೀರವ? ಮನೆಗೆ ಡ್ರಾಯಿಂಗ್ ಪೇಂಟ್ ನೋಡ್ರಿ ಫ್ರೆಂಡ್ಸ್. ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದ್ರು. ನಾನು ಅಷ್ಟರೊಳಗ ಬಟ್ಟೆ ಎಲ್ಲ ತೊಳೆದು ಎಲ್ಲ ಬನಾಕಿದೆ. ಇವ್ರು ನೋಡ್ರಿ ಈಗ ಏನ್ ಮಾಡಾಕಂತಾರ ಅಂತೇಳಿ. ಮುಂಜಾನೆ ತಿಂದಿರಲ್ಲ ಇಡ್ಲಿ, ಈಗ ಟ್ಯೂಷನ್ ಇಂದ ಬಂದ ತಿಂದಿರಲ್ಲ, ತಿನ್ನೋಗ್. ನೋಡ್ರಿ ನೋಡ್ರಿ ಇಲ್ಲೇ ನಮ್ಮ ಅನ್ವಿತಾ ಏನ್ ಮಾಡಾಕತ್ತಾಳ ಅಂತೇಳಿ. ಆಕ್ಚುಲಿ ಅರವಿಂದ್ ಸ್ಕೂಲ್ ಒಳಗೇನ ಮನೆ ಮಾಡ್ಕೊಂಬರಕ್ಕ ಹೇಳಿದಾರಂತ ಫ್ರೆಂಡ್ಸ್. ನಮ್ಮ ತಮ್ಮ ಮಾಡಿದಾನ ಆಕ್ಚುಲಿ ನಿನ್ನೆ ಮಾಡಿಕೊಟ್ಟಿದ್ದಾನ ರಟ್ಟಿಲೆ ನೋಡ್ತಿರ್ಬೋದು. ಇದಕ್ಕೆ ಇವಾಗ ಅನ್ವಿತಾ ಕಲರ್ ಮಾಡಕತ್ತಾಳ. ಆಕ್ಚುಲಿ ಕ್ರಾಪ್ಡ್ ಪೇಪರ್ ಅಂಟಿಸ್ಬೇಕಿತ್ತು, ಆದ್ರ ಅದು ಅಂಟ್ಸಕ್ಕಾಗವಲ್ದು. ಸುಮ್ಮನೆ ವೇಸ್ಟ್ ಅಂತ ಕಲರ್ನ ಮಾಡಕಂತಾರ ನೋಡ್ರಿ. ನಮ್ಮ ತಮ್ಮ ಹೆಂಗ್ ಮಾಡಿದಾನೋ ಏನೋ, ಬಾಕ್ಸ್ ಇಲ್ಲೇ ಮಾಡ್ಯಾನ ನೋಡ್ರಿ. ಇದು ರಟ್ಟಿಲೆ ಮಾಡಿರ ಚಂದಾಗ ಮಾಡ್ಯಾನ ನೋಡ್ರಿ ನಮ್ಮ ತಮ್ಮ. ಆಕ್ಚುಲಿ ನಾವು ಸ್ಕೂಲ್ ಟೈಮ್ದಾಗೆಲ್ಲ ಕ್ರಾಫ್ಟ್ ಪೇಪರ್ ಎಲ್ಲ ಮಾಡ್ತಿದ್ವಿ. ಮನೆ ಅದೆಲ್ಲ ಎಷ್ಟ್ ಚಂದಾಗ ಮಾಡ್ತಿದ್ವಿ. ನೆನಪ ಹಾರ್ಬಿಟ್ಟಿನಿ ಹೆಂಗ್ ಮಾಡೋದು ಅಂತ ಹೇಳಿ. ಒಂದ್ ನಿಮಿಷ ತಡೆ ಅನ್ವಿತಾ. ನೋಡ್ರಿ ಪುಟಾನಿ ಮನೆ ಎಷ್ಟ್ ಚಂದಾಗೈತಿ ನಮ್ಮ ಅರ್ವಿನಂದು. ನಾಳೆ ಸ್ಕೂಲಿಗೆ ತಗೊಂಡ್ ಹೋಗ್ಕಣ. ಆಕ್ಚುಲಿ ಇದು ಹೆಂಗ್ ಕಂಡಾಕತೈತಿ ಅಂದ್ರ ಫ್ರೆಂಡ್ಸ್, ನಮ್ಮ ತಮ್ಮ ಹೇಳ್ತಿದ್ದ ನಮ್ ಹೊಲದಾಗ ಅಂಬೋವನ್ ಗುಡಿ ಐತಲ್ಲ, ಸೊ ಅಂಬೋವನ್ ಗುಡಿ ಗತೆ ಐತಿ ಅಂತ ಹೇಳಕತ್ತಿದ್ದ ನಿನ್ನೆ ಇದನ್ ಮಾಡೋ ಮುಂತಾಗ. ನಾನು ಆ ಟೈಮ್ನಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ ಫ್ರೆಂಡ್ಸ್. ಅವನು ಮನೆ ಮಾಡೋ ಟೈಮಲ್ಲಿ ಸ್ವಲ್ಪ ಬಿಸಿ ಇದ್ದೆ. ಸೊ ಇವಾಗ ಮಾಡಕಂತೀನಿ ನೋಡ್ರಿ. ಅರ್ವಿ ಏನ್ ಕಾಲ್ ಸೀದಾ ಮಾಡ್ಚೋ, ಅನ್ಕೊಂಬಿರ್ಬೇಕು. ಇದಕ್ಕ ಪೂರ್ತಿ ಏನ್ ಕಲರ್ ಮಾಡಂಗಿಲ್ಲ ಫ್ರೆಂಡ್ಸ್. ಇಲ್ಲೇನು ಡೋರ್ಗೇನ್ ಮಾಡಿದಾನಲ್ಲ, ಸೊ ಡೋರು ಮತ್ತ ಕಿಟಕಿಗಷ್ಟ ಇಷ್ಟ ಮಾಡೈತಿ. ಫುಲ್ ಎಲ್ಲ ಕಲರ್ ಮಾಡಿದ್ರೆ ಚಂದ ಆಗಂಗಿಲ್ಲ ಅಂತ ಹೇಳಿದ ನಮ್ಮ ತಮ್ಮ. ಇಷ್ಟ ಇರ್ಲಿ ಮ್ಯಾಲ ಇಲ್ಲಿ ಏನು ಹಂಚಿನ ಮನಿಗತೆ ಇರ್ತಲ್ಲ ಫ್ರೆಂಡ್ಸ್. ಸೊ ಹಿಂಗ್ ಲೈನ್ ಹಾಕಕ್ ಕೇಳೇನಿ, ಲೈನ್ ಹಾಕಕ್ಕಂತಾಳ. ಡೋರ್ ನೋಡ್ರಿ, ಡೋರ್ ಬರ್ರಿ ನಮ್ಮ ಅರ್ವಿನ ಮನಿ ಒಳಗ ವೆಲ್ಕಮ್ ಮಾಡಾಕಂತ ನೋಡ್ರಿ. ನಮ್ಮ ಅರ್ವಿನ ಬಾಗ್ಲ ತಗೈತಿ, ಬರ್ರಿ 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 ಡ್ರನ್ 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 ಅಂತ ನೋಡ್ರಿ. ಹೋದಿ ಒಳಗ ಹೋಗಿ ಏನ್ ಮಾಡಕಂತಿ? ಏನ್ ನೋಡಾಕಂತಿ? ಬಿಡು ಬಿಡು. ಈಗ ಅಕ್ಕ ಪೇಂಟ್ ಮಾಡ್ತಾ ಡಿಸ್ಟರ್ಬ್ ಮಾಡ್ಬಿಡಕ್ಕಿಗೆ. ಇನ್ನೂ ಸ್ವಲ್ಪ ಹತ್ರ ಹಾಕನೈತಲ್ಲ, ಇನ್ನು ಬಾಳ ದೂರ ಹಾಕಂತಿ. ಇಷ್ಟ ಇದ್ರ ಮನೆ ಚಂದ ಕಾಣತ್ತೋ ಅಥವಾ ಫುಲ್ ಎಲ್ಲ ಕಲರ್ ಮಾಡಿರೋ ಚಂದ ಕಾಣತ್ತೋ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನಾನು ಫುಲ್ ಇಲ್ಲೆಲ್ಲ ಕಲರ್ ಮಾಡಾಕ ಹೇಳಿದೆ ನಮ್ಮ ತಮ್ಮಗ. ಬ್ಯಾಡ, ಇಷ್ಟ ಇರ್ಲಿ ಚಂದ ಇರುತ್ತ ಅಂತ ಹೇಳಿದ. ಸೊ ಇಷ್ಟ ಬಿಡ್ತಾರ ಈಗ. ಅಂದ್ರ ಈಗ ಎಲ್ಲಾ ಮನಿ ತುಂಬಿ ಎಲ್ಲಾ ಪೇಂಟ್ ಹೊಡೆದ್ರ ಒಂಥರ ಕಾಣತ್ತದ. ಟೈಮ್ 2:22 ಆಗೈತಿ. 2:22 ಇಷ್ಟ ಸಾಕು, ಇಷ್ಟ ಸಾಕು ಮಾಡಬೇಕಪ್ಪ. ಮಮ್ಮಿ ನೀನು ಬಾ ಅಲ್ಲವ ನೀನ ಮಾಡ. ನನ್ನ ಕೆಲಸ ಅದ. ನಾನು ಅಲ್ಲಿ ಅರ್ಬಿ ಕಟ್ ಮಾಡಕಂತ ಲೈಟ್ ಬಂದಿನಿ, ಬ್ಲೌಸ್ ಕಟ್ ಮಾಡಕಂತೀವಿ. ಬ್ಲಾಗ್ ಮಾಡಿದ್ರಾತಂತ ಚಿಪ್ಪಾಡಿ ಮಾಡಿ ಬಂದಿ. ನೀನ್ ಇಂಥದ್ರಾಗ ಇರ್ತಿ ಬಿಡು ನೀನು. ನೋಡ್ರಿ ಫ್ರೆಂಡ್ಸ್, ಇವರು ಮನೆಗೆಲ್ಲ ಪೇಂಟ್ ಮಾಡಕತ್ತಾರಂತೆ. ಸ್ವಲ್ಪ ಬ್ಲಾಗ್ ಮಾಡಿದ್ರಾತಂತೆ ಬಂದೆ. ಅಲ್ಲಿ ಆಕ್ಚುಲಿ ನಾನು ಬ್ಲೌಸ್ ಎಲ್ಲ ಕಟ್ ಮಾಡಕಂತೇಳಿ ಇಟ್ಟು ಬಂದಿನಿ ಹಾಲ್ ಒಳಗ. ಇವ್ರು ನೋಡ್ರಿ ಹಿಂಗತೆ ಮಾಡ್ರೆ. ನಾನು ಫೋನ್ ಚಾರ್ಜ್ ಹಾಕ್ತೀನಿ ಫ್ರೆಂಡ್ಸ್, ಫೋನ್ ಚಾರ್ಜ್ ಇಲ್ಲ. ನಿನಗ್ ರೆಡಿ ಮಾಡ್ಕೊಡಕತ್ತ ಮನಿ. ಮಾಡ್ಬಿಟ್ಟ ಯಾಡಗೇರಿ ಹೋತ್ ಹಿಂಗ ಇಲ್ಲಿ ನೋಡ್ದ ಮಾಡಿಟ್ನಲ್ಲ ಎಲ್ಲ ಹಾಳು ಮಾಡಿ.
ಓಕೆ ಫ್ರೆಂಡ್ಸ್, ನಾನು ಫೋನ್ ಚಾರ್ಜ್ ಹಾಕ್ತೀನಿ. ಫೋನ್ ಚಾರ್ಜ್ ಆಗೋದ್ರೊಳಗೆ ನಾನು ಬ್ಲೌಸ್ ಅದು ಕಟ್ ಮಾಡ್ಕೊತೀನಿ. ನೋಡ್ರಿ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಯಿತು. ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಂತ ಚಿಪ್ಸ್. ಸೊ ಹಸ್ಬೆಂಡ್ ಯಾವಾಗ ತೊಗೊಂಬಂದಿಟ್ಟಿದ್ದಾರೇನೋ, ತೊಗೊಂಬಂದಿಟ್ಟಿದ್ದು ನಾನು ನೋಡಿ ಎಲ್ಲ. ಅನ್ವಿತಾ ಇವಾಗ ನೋಡಿ ಹೋಗಿ ತೊಗೊಂಬಂದು ಕೊಟ್ಲು, ಮಮ್ಮಿ ಚಿಪ್ಸ್ ಹಾಕೊಡು ಅಂತೇಳಿ. ಸೊ ಇವಾಗ ಹಾಕಿ ಕೊಡಾಕಂತೀನಿ. ಇಷ್ಟು ಹೊತ್ತನ ಮಲ್ಲು ಜಮಖಂಡಿ ಅವ್ರದ್ದು ಕಾಮಿಡಿ ನೋಡಿದ್ರು. ಸೊ ನಾನು ನೋಡಿದೆ, ಮಸ್ತಿತ್ತು ಕಾಮಿಡಿ ಒಂದು. ನಿಧಾನ ಸಾಕು, ಭಾಳ ಹಾಕೋಬೇಡ್ರಿ. ನೋಡ್ರಿ ಅರ್ವಿನ್ ಹೊರಗೆ ಹೋದ. ಮಲ್ಲು ಜಮಖಂಡಿ ಕಾಮಿಡಿನ ಹಚ್ಚಾರ ಇನ್ನಾದ್ರು ನೋಡಕಂತಿದ್ರು, ನಾನು ಎಡಿಟ್ ಮಾಡಕಂತಿದ್ದೆ. ನಂಗೆಲ್ಲ ಬಾರ್ಸಾಕತ್ತಿದ್ಲ. ಒಂದು ನೆನಪಾತ ಲಾಕ್ಡೌನ್ ಒಳಗ ಅಲ್ಲಿ ಟನ್ 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 ಬಾರ್ಸಾಕತ್ತಿದ್ವಿಲ್ಲ. ಹೌದಲ್ಲ. ಬರ್ರಿ ಫ್ರೆಂಡ್ಸ್, ಚಿಪ್ಸ್ ತಿನ್ನೋಣ. ಇವಾಗ ನೋಡ್ರಿ ಗಂಜಿ ಬಿಸಿ ಮಾಡಕ್ ಇಟ್ಟಿನಿ. ಇವಾಗ ಗಂಜಿ ಕುಡಿದ್ರಾತು ಅಂತೇಳಿ ಮುಂಜಾನೆ ಮಾಡಿದಂತ ಗಂಜಿ ಸ್ವಲ್ಪ ಉಳ್ದೈತಿ ಫ್ರೆಂಡ್ಸ್. ಉಳ್ದಿತ್ತಂದ್ರ ಈವ್ನಿಂಗ್ ಟೈಮು ಚಾ ಆಗತ್ತೆ, ಕುಡಿದ್ ಬಿಡೋದು. ಇವಾಗ ಮಕ್ಕಳನ್ನು ಹಾಕಿ ಕೊಡ್ತೀನಿ, ಅನ್ವಿತಾ ಕುಡಿತಾಳಂತ. ಉಳ್ದಿತ್ತಂದ್ರ ಕುಡಿದು ಫ್ರೆಂಡ್ಸ್, ಇಲ್ಲ ಅಂದ್ರೆ ಇಲ್ಲ. ಅಡುಗೆಗೂ ಬೇಕಂದ್ರ ಕೊಡ್ತೇನೆ, ಇಲ್ಲಾಂದ್ರೆ ಇಲ್ಲ. ಬರೀ ಫ್ರೆಂಡ್ಸ್, ಎಲ್ಲಾರ್ದು ಚಾ ಟೀ ಕಾಫಿ ಯಾರ್ದೆಲ್ಲ ಆಯ್ತು ಹೇಳ್ರಿ. ಬರೀ ಫ್ರೆಂಡ್ಸ್, ಗಂಜಿ ಕುಡಿನೋ. ನೀವೆಲ್ಲರೂ ಈವ್ನಿಂಗ್ ಟೈಮ್ನಾಗ ಚಾ ಕಾಫಿ ಹಿಂಗೆ ಕುಡಿತೀರಿ. ನಾವು ನೋಡ್ರಿ ಗಂಜಿ ಕುಡಿತೀವಿ. ಬರ್ರಿ, ಈಗ ಚಾ ಟೈಮ್ ಆಗೈತಲ್ಲ. ಸೊ ಬರ್ರಿ ಫ್ರೆಂಡ್ಸ್, ಗಂಜಿ ಕುಡಿನೋ. ತಗೋಬಾ ಅನ್ವಿತಾ. ಏನ್ ಮಾಡೀನಿ? ನೋಡು, ಅಷ್ಟು ಖಾಲಿ ಮಾಡ್ಯಾರ. ನಿಂಗಿಲ್ಲ ಇಲ್ಲ. ಇನ್ಸ್ಟೆಂಟ್ ಟೊಮೊಟೊ ರವಾ ಇಡ್ಲಿ ಮಾಡಿದ್ದೆ ಇವತ್ತ. ಎಲ್ಲರೂ ಮಸ್ತ್ ಆಗ್ಯಾವಂದ್ರ. ಅನ್ವಿತಾ, ಅರ್ವಿನು, ಬುಳ್ಳಪ್ಪ ಸೂಪರ್ ಬಂದಿದ್ದು. ಏನ ನೀನು ತಿನ್ಬೇಕಿತ್ತು. ಎಲ್ಲ ಖಾಲಿ ಆಗ್ಯಾವಲ್ಲ, ಏನ್ ಮಾಡು, ಹುಡ್ರೆಲ್ಲ ಖಾಲಿ ಮಾಡಿ ಇಟ್ಬಿಟ್ರ ನೋಡ. ನಿನ್ ಬಿಟ್ಟು ತಿನ್ಬಿಟ್ಟಿವಿ ಫ್ರೆಂಡ್ಸ್. ಹಸ್ಬೆಂಡ್ ಈಗ ಜಸ್ಟ್ ಬಂದ್ರು ನೋಡ್ರಿ. ಬರ್ಬೇಕಾದ್ರ ಹಂಗ ಬೆಂಡಿ ತಗೊಂಬಂದಾರ. ಈಗ ನಾನು ಕಾಸಕ್ಕಿಟ್ಟಿವಿ ತುಪ್ಪ ಮಾಡಕ. ಮತ್ ನೋಡ್ರಿ ಹಸ್ಬೆಂಡ್ ಬಿಟ್ಟು ನಾವು ಟೊಮೆಟೊ ರವಾ ಇಡ್ಲಿ ತಿಂದಿವಿ. ಮತ್ತ ಗಂಜಿನೂ ಬಿಸಿ ಮಾಡಾಕತ್ತಿದ್ನಲ್ಲ. ಸೊ ಅದ ಟೈಮಿಗೆ ಬಂದ್ರು, ಅವ್ರಿಗೂ ಹಾಕಿ ಕೊಟ್ಟೆ ಕುಡಿಯಾಕಂತಾರ ನೋಡ್ರಿ. ನಿನಗಂತ ಒಂದ ಉಳ್ಸ್ಯಾರ ನೋಡು ಹುಡ್ರು. ಪಪ್ಪ ಉಳ್ಸ್ ಅಂತ ಹೇಳಿದ್ರು. ಸೂಪರ್ ಆಗ್ಯಾವ. ತಡಿವ, ಲೈಟ್ ಹಾಕ್ತೀನಿ, ಕರ್ರ ಬರಾಕತೈತಿ. ಹೆಂಗಾಗ್ಯಾವ? ಸೂಪರ್ ಆಗ್ಯಾವ. ಕಡ್ಲಿಬೇಳಿ ಮತ್ತ ಟೊಮಾಟೆ ಕರಿಬೇವು ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಸ್ತ್ ಆಗ್ಯಾವ. ಮಸಾಲೆ ಮತ್ತ ಗೋಡಂಬಿ ಹಾಕ್ತೀನ. ಹೌದಾ? ಮತ್ತು ಮಾಡಿರ್ತೀನಿ. ನಿನ್ ಬಿಟ್ಟು ತಿನ್ನೋದನ ಏನು? ನಿನಗಂತೆ ಇಷ್ಟು ಉಳಿಸೈತಿ. ನಿನಗ ಹಂಗ ಹೇಳಿದೆ ಏನಂತಿ ಅಂತಂದು. ಇಲ್ಲ ಸ್ವಲ್ಪ ಚಟ್ನಿನೂ ಉಳಿಸೈತಿ ನೋಡ. ನೋಡಿ ಇವತ್ತಾದ್ರ ಚಟ್ನಿ ಏನೂ ಆಗಿಲ್ಲ. ಮಿಕ್ಸ್ ಮಾಡೋದ್ ನೋಡೋನು ಚಟ್ನಿ. ಏನಾಗಿರಲ್ಲ ನೋಡಿ, ಏನೂ ಆಗಂಗಿಲ್ಲ ಫ್ರೆಂಡ್ಸ್. ನಾ ಮಾಡೋ ತರ ಚಟ್ನಿ ಮಾಡಿದ್ರ ರಾತ್ರಿ ಮಟ್ಟ ಇಟ್ರು ಏನೂ ಆಗಂಗಿಲ್ಲ. ಬೇರೆ ತರ ಚಟ್ನಿ ಮಾಡಿದ್ರ ಏನಾಗತ್ತಂದ್ರ ಮಧ್ಯಾಹ್ನ ಅನ್ನತ್ಲೆ ಹಳಸೆ ಬಿಟ್ಟಿರ್ತೈತಿ ಚಟ್ನಿ. ಸೊ ಹಂಗತೆ ಮಾಡಬಾರದು. ನಾ ಮಾಡುವಂಗ ಚಟ್ನಿ ಮಾಡಿದ್ರ ರಾತ್ರಿ ಮಟ್ಟ ಇಟ್ರು ಚಟ್ನಿ ಹಳಸಂಗಿಲ್ಲ ಫ್ರೆಂಡ್ಸ್. ಇವಾಗ ಟೇಸ್ಟ್ ಮಾಡಿ ಹೇಳ್ತಾರ ನೋಡ್ರಿ ಹಸ್ಬೆಂಡನು. ಅವನು ತಿಂದ್ ಸೂಪರ್ ಆಗ ಮಮ್ಮಿ ಅಂತಂದ. ಮತ್ತ ಟ್ಯೂಷನ್ ಇಂದ ಹೋಗಿ ಬಂದಿನ ಮತ್ತೊಂದ್ ರೌಂಡ್ ತಿಂದ್ರು. ಮಸ್ತ್ ಆಗಿದ್ದು. ಫಸ್ಟ್ ಟೈಮ್ ಮಾಡಿದ್ದಕ್ಕೂ ಖುಷಿ ಆಯ್ತು ನಂಗ. ಏನೋ ಇಲ್ಲಲ್ಲ, ಇವಾಗ ಪುನಃ ಬೀಳ್ತಿತ್ತು. ಹೆಂಗ್ ತಿನ್ಬೇಕಾದ್ರೆ ಹೆಂಗ್ ಅನ್ಸತ್ತ?
ಟೇಸ್ಟ್ ಅನ್ಸುತ್ತಾ ಫಸ್ಟ್ ಅಲ್ಲ ಹ್ಮ್ ಅಲ್ಲ ಫ್ಲೇವರ್ ಯಾವ ತರ ಅನ್ಸುತ್ತ ಸೂಪರ್ ಟೇಸ್ಟ್ ಅನ್ಸ್ಕೊ ಫ್ಲೇವರ್ ಹೆಂಗ ತಿಂದಂಗ ಅನಿಸ್ತೈತಿ ಉಪ್ಪಿಟ್ಟು ಬುಳಪ್ಪನ ಕೇಳ ಉಪ್ಪಿಟ್ಟು ತಿಂದು ಬೇಜಾರಾದ್ರ ಹಿಂಗತೆ ತಿನ್ಬೋದು ನೋಡಿ ಹಿಂಗತೆ ಮಾಡ್ಕೊಂಡು ಮತ್ತ ಮಾಮೂಲಿ ಇಡ್ಲಿ ತಿಂತೀವಲ್ಲ ಅವನ್ನೆಲ್ಲ ಒಪ್ಪತ್ತಿದ್ದಾರ ತಿನ್ನಂಗಿಲ್ಲ ಹಿಂಗತೆ ಉಪ್ಪಿಟ್ಟು ಇಷ್ಟ ಇರಂಗಿಲ್ಲಲ್ಲ ಇಷ್ಟ ಇಲ್ದಾರ ಹಿಂಗತೆ ಮಾಡ್ಕೊಂಡ್ ತಿನ್ಬೋದು ನೋಡು ಮತ್ ಇನ್ಸ್ಟೆಂಟ್ ಇದಕ್ ಬಾಳ ಟೈಮ್ನು ಬೇಕಾಗಿಲ್ಲ ಒಂದ್ 15 ನಿಮಿಷ ಅಷ್ಟ ಟೈಮ್ ಬೇಕು ಇದಕ್ ನೆನ್ಸಾಕ ಮತ್ ರೆಡಿ ಮಾಡ್ಕೊಳಕ ಆಮೇಲೆ ಪಟ್ ಅಂತ ಮಾಡ್ಕೊಂಡ್ ತಿನ್ಬಿಡ್ಬೋದು ಅದು ಬೇರೆ ಇಡ್ಲಿ ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಹಿಂದಿನ ದಿನ ಎಲ್ಲ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತ ಆಮೇಲೆ ಮಾಡೋದ್ ನೆನಪ್ ಹರಿದ್ವಿ ಅಂದ್ರೂ ಹಿಂಗತೆ ಮಾಡ್ಬೋದು ನನ್ ಮ್ಯಾಗಿದ್ದ ಇದನ್ನ ಮಾಡ್ತೀನಿ ಜಾಸ್ತಿ ಜಲ್ದಿನ ಆಗ್ತಾವ ಮತ್ತ ನೋಡ್ರಿ ಫ್ರೆಂಡ್ಸ್ ನಾನು ಮಾಡಿದ್ದಕ್ಕೂ ಸಾರ್ಥಕ ಅನಿಸ್ತು ಮನೆಯವ್ರ ಎಲ್ಲರೂ ಸೂಪರ್ ಆಗ್ಯವಂತ ಅಂದ್ರು ಅನ್ವಿತಾ ಅರ್ವಿನು ನಮ್ ತಮ್ಮ ಮತ್ತ ಮೇನ್ ಹಸ್ಬೆಂಡ್ ಸೊ ಅವರು ತಿಂದು ಸೂಪರ್ ಮಾಡಿ ಅಂತ ಹೇಳಿದ್ರು ನನಗಂಕರ್ ಬಹಳ ಖುಷಿ ಆಯ್ತು ಸೊ ನೀವು ಒಂದ್ಸಲ ಟ್ರೈ ಮಾಡ್ರಿ ಈ ಇನ್ಸ್ಟೆಂಟ್ ಟೊಮೊಟೊ ರವಾ ಇಡ್ಲಿ ಸಖತ್ ಬಂದವು ನನಗಂಕರ್ ಬಹಳ ಖುಷಿ ಆಯ್ತು ಮುಂಜಾನೆ ನೋಡಿರ್ತೀರಿ ಮತ್ತೆ ಈಗ ಸಂಜೆನೂ ಅದನ್ನ ಹೇಳಕಂತೀನಿ ಹಸ್ಬೆಂಡ್ಗೋಸ್ಕರ ತೆಗೆದಿಟ್ಟಿದ್ದೆ ಫ್ರೆಂಡ್ಸ್ ಏನಂತಾರ ಅಂದ್ರೆ ಅವ್ರು ಬಂದಾಗ ಬಾಂಡೆದಾಗ ಒಂದ ಇತ್ತ ಬೊಗನ್ಯಾಗ ನನಗ್ ತೆಗ್ದನ ಇಟ್ಟಿಲ್ಲ ಇದು ನನಗೆ ಉಳ್ಸೇ ಇಲ್ಲ ನೋಡು ಒಂದ ಉಳಿಸಿರಿ ನನಗ ಟೇಸ್ಟಿಗೆ ಅನ್ನಕಂತಾರ ಮತ್ ಅದ್ರಾಗ ಬೊಗನ್ಯಾಗ ಬಿಟ್ನಿ ಅಂದ್ರ ಮತ್ತ ಎಲ್ಲ ತಿಂದ್ ಹುಡ್ರು ಖಾಲಿ ಮಾಡ್ತಾರ ಅಂತಂದು ಒಂದ್ ಬಾಕ್ಸಿಗೆ ಹಾಕಿ ತೆಗೆದಿಟ್ಟಿದ್ದೆ ನೀನು ಟೇಸ್ಟ್ ಮಾಡ್ಲಿ ಅಂತೇಳಿ ಫುಲ್ ಖಾಲಿ ಮಾಡ ಮತ್ತ ತಿಂದಾರ ಅವಳ 2 ಟೈಮ್ ತಿಂದಾರ ಒಳಮಳ ತಿಂದ್ರ ಚಲೋ ಅನ್ಸಲ್ಲ ಅಷ್ಟ ಅದು ಒಂದ್ಸಲ 2 ಸಲ ಅಷ್ಟ ತಿಂದ್ರ ಚಲೋ ಅದು ಕೊಬ್ಬರಿ ಅದು ಸ್ವಲ್ಪ ಚಟ್ನಿ ಮಾಡಿ ಉಸಿನ್ನೆ ಸಾರು ಮಾಡಿದ್ರ ಅದು ಅಂತೇಳಿ ಈಗ ಸಾರು ಮಾಡ್ಬೇಕು ಈಗ ಓಕೆ ಫ್ರೆಂಡ್ಸ್ ಇವಾಗ ನೈಟ್ ಅಡಿಗೆ ಮಾಡಬೇಕು ಕೊಬ್ಬರಿ ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದೀವಿ ಮತ್ತು ಅದ್ರ ಜೊತೆಗೆ ಮುದ್ದೆ ಮಾಡಬೇಕು ಆಮೇಲೆ ರೈಸ್ ಮಧ್ಯಾಹ್ನ ಮಾಡೀನಿ ಇವಾಗೇನು ರೈಸ್ ಮಾಡೋ ಏನು ನೆಸೆಸಿಟಿ ಏನಿಲ್ಲ ಫ್ರೆಂಡ್ಸ್ ಮಕ್ಕಳು ಹೊರಗೆ ಆಟ ಆಡಕಂತಾರ ಸೊ ಇವತ್ತಿನ ಬ್ಲಾಗ್ನು ಕೂಡ ಇವಾಗ ಇಲ್ಲಿಗೆ ಎಂಡ್ ಮಾಡಕಂತೀನಿ ಮತ್ತೆ ಇನ್ನೊಂದಿನ ನನ್ನ ಫ್ರೆಂಡ್ಸ್ ಮುದ್ದೆ ಜೊತೆ ಹಸ್ಬೆಂಡ್ಗೆ ಕೊಬ್ಬರಿ ಸಾರು ಇಷ್ಟನೂ ಆಗಂಗಿಲ್ಲ ಸೊ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು ಯಾಕಂದ್ರೆ ಕೊಬ್ಬರಿ ಸಾರು ಹಂಗಾರೆ ಭಾಳ ದಿನ ಆಯ್ತು ಫ್ರೆಂಡ್ಸ್ ಮಾಡೇ ಇಲ್ಲ ಎಷ್ಟಕ್ಕೊಂದು ದಿವಸ ಆಯ್ತು ಬರೀ ಬೇಳೆ ಸಾರು ತಿಂದು ಬೇಜಾರಾಗೈತಿ ಚಲೋ ಆಗ್ತೈತಿ ನಮಗ್ ಚಲೋ ಆಗ್ತೈತಿ ದಿನ ಬೇಳೆ ಸಾರು ತಿಂದು ಬೇಜಾರಾಗೈತಿ ಗೊತ್ತನ ದಿನ ಬೇಳೆ ಸಾರು ಸೊ ಇವತ್ತು ಕೊಬ್ಬರಿ ಸಾರು ಮಾಡೋಣ ಅಂತ ಅನ್ಕೊಂಡಿನಿ ಅಂದ್ರ ಮುಂಜಾನೆ ಚಟ್ನಿ ಮಾಡ್ಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಉಳಿದಿತ್ತು ಸೊ ಸಾರು ಮಾಡ್ಬೇಕಂತೇಳಿ ಎತ್ತಿಟ್ಟಿನಿ ಅದನ್ನ ಇವಾಗ ಕೊಬ್ಬರಿ ಸಾರು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡಕಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರ ಸೊ ಲೈಕ್ ಶೇರ್ ಕಮೆಂಟ್ ನ ಮಾಡ್ರಿ ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಈ ಬ್ಲಾಗ್ ನ ಯಾಕಂದ್ರೆ ಅವರು ಕೂಡ ನೋಡ್ಲಿ ಇನ್ಸ್ಟೆಂಟ್ ಟೊಮೆಟೊ ರವಾ ಇಡ್ಲಿ ಹೆಂಗ್ ಮಾಡೋದು ಅಂತೇಳಿ ಸೊ ಅವರು ಕೂಡ ಮಾಡ್ಕೊಂಡು ತಿಂತಾರ ಸೊ ಅವ್ರ ಫ್ಯಾಮಿಲಿ ಅವ್ರಿಗೂ ಮಾಡಿ ಕೊಡ್ತಾರ ಸೊ ಈ ಬ್ಲಾಗ್ ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ನನ್ನ ಚಾನಲ್ಗ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸ್ತೈತೆ ಫ್ರೆಂಡ್ಸ್ ಆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಅಂದ್ರೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗ್ತೈತಿ ಅವಾಗ ನೀವು ಮೊದಲು ನೋಡ್ಬೋದು ಓಕೆ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಅನ್ವಿತಾ ಇವಾಗ ಹೊರಗೆ ಆಟ ಆಡಕ್ಕ ಹೋಗಕಂತ ಪಪ್ಪನ ಕೇಳಕತ್ತಾಳ್ರಿ ಓಕೆ ಬಾಯ್